ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಸಂಗೀತಗೆ ಪ್ರಜ್ಞೆ ಬರುತ್ತೆ. ಇದೆಲ್ಲ ಭೂಮಿ ಆಡಿರುವ ಮಾತುಗಳಿಂದ ಸಂಗೀತ ಕಣ್ಣನ್ನು ತೆರೀತಾರೆ. ಆಗ ಭೂಮಿಗೆ ತುಂಬಾ ಖುಷಿಯಾಗಿ ನಚ್ಚಿನ ಕೂಗ್ತಾರೆ. ಮೈದು ಅಂತ ಜೋರಾಗಿ ಕೂಗ್ತಾರೆ. ಆಗ ನಚ್ಚಿ ಓಡ್ಬಂದು ಅತ್ಗೆ ಅತ್ಗೆ ನೀವಿಲ್ಲಿ ಅಂತ ಹೇಳ್ತಾರೆ. ನೋಡು ಅತ್ತೆಗೆ ಪ್ರಜ್ಞೆ ಬಂದಿದೆ ಮೈದು ಅಂತ ಭೂಮಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ನಚ್ಚಿಗೆ ತುಂಬ ಖುಷಿಯಾಗುತ್ತೆ. ಅಮ್ಮ ಅಂತ ಹೇಳ್ತಾರೆ. ಆಗ ಡಾಕ್ಟರ್ನ ಜೋರಾಗಿ ನಚ್ಚಿ ಕರೀತಾರೆ. ಆಗ ಡಾಕ್ಟರ್ ಕೂಡ ಚೆಕಪ್ ಮಾಡ್ತಾರೆ. ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ, ಕೋಮಾದಾಗ ಹೋದವರು ಈ ರೀತಿ ಪ್ರಜ್ಞೆ ಬಂದಿದ್ದಾರೆ ಅಂದರೆ ನಮಗೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಿಬಿಟ್ಟೆಮ್ಮ ನೀನು, ಎಲ್ಲ ನಿನ್ನಿಂದನೇ ಅನ್ನಿಸ್ತಾ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ನಚ್ಚಿಗೆ ತುಂಬ ಖುಷಿಯಾಗುತ್ತೆ. ಸರಿ, ಒಂದು ನಿಮಿಷ ಎಲ್ಲರೂ ಹೊರಗಡೆ ಇರಿ ಅಂತ ಹೇಳ್ತಾರೆ. ಆಗ ಅದಕ್ಕೆ ಎಲ್ಲ ನಿಮ್ಮಿಂದನೇ ಆಗಿದ್ದು, ನಮ್ಮ ಅಮ್ಮನ ಜೀವ ಬರೋಕ್ಕೆ ನೀವೇ ಕಾರಣ, ನಿಮ್ಮ ಉಪಕಾರನ ಯಾವುದೇ ಕಾರಣಕ್ಕೂ ಮರೆಯಲ್ಲ ಅದಕ್ಕೆ ಅಂತ ನಚ್ಚಿ ಹೇಳ್ತಾರೆ. ಆಗ ಅಯ್ಯೋ ನಚ್ಚಿ, ಇದರಲ್ಲಿ ನಂದೇನಿದೆ, ಎಲ್ಲ ದೇವರ ಆಶೀರ್ವಾದ. ಅತ್ತೆ ಒಳ್ಳೆಯವರು, ಅದಕ್ಕೆ ಆ ದೇವರು ಒಳ್ಳೆಯವರಿಗೆ ಒಳ್ಳೆಯದೇ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಚ್ಚಿ ಅಂತ ಇಲ್ಲಿ ಭೂಮಿ ಹೇಳ್ತಾರೆ. ಆಗ ನಚ್ಚಿ ಇಲ್ಲಿ ಅಜಿತ್ಗೆ ಎಲ್ಲ ವಿಷಯನ ತಿಳಿಸ್ತಾರೆ. ಅಣ್ಣ, ಒಂದೇ ಒಂದು ಕಾರಣ, ಆದರೆ ನಮ್ಮಮ್ಮಗೆ ಪ್ರಜ್ಞೆ ಬರೋಕ್ಕೆ ಕಾರಣನೇ ಅತ್ತಿಗೆ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು ಏನು ಮಾತಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಅವಳು ಅಲ್ಲಿಗೆ ಬಂದಿದ್ದಾಳ, ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ ಅಂತ ಅಜಿತ್ ಕೂಗಾಡ್ತಾರೆ. ಅಣ್ಣ, ನನ್ನ ಮಾತು ಕೇಳು ಒಂದು ನಿಮಿಷ. ನೋಡು, ಅಮ್ಮಗೆ ಪ್ರಜ್ಞೆ ಬರೋಕ್ಕೆ ಕಾರಣನೇ ಅತ್ತಿಗೆ ಮಾತಾಡಿದ್ರಿಂದನೇ ಅಮ್ಮ ಕೋಮದಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾರೆ. ನೀನು ಬೇಗ ಬಾ ಅಣ್ಣ ಅಂತ ನಚ್ಚಿ ಹೇಳ್ತಾರೆ. ಆಗ ಅಜಿತ್, ಶ್ರವಣ್ ಎಲ್ಲರೂ ಕೂಡ ಆಸ್ಪತ್ರೆಗೆ ಬರ್ತಾರೆ. ಅಮ್ಮ ಅಮ್ಮ ಅಂತ ಅಜಿತ್ ಅವರು ಒಳಗಡೆ ಬರ್ತಾರೆ. ಆಗ ಡಾಕ್ಟರ್ ಬಂದುಬಿಟ್ಟು, ನೋಡಿ ನಿಮ್ಮ ಅಮ್ಮಗೆ ಪ್ರಜ್ಞೆ ಬಂದಿದೆ, ನಿಜವಾಗ್ಲೂ ನಮಗೆ ನಂಬಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೋಮಕ್ಕೆ ಹೋದವರು ಯಾವುದೇ ಕಾರಣಕ್ಕೂ ಬರೋಕ್ಕೆ 1 ವರ್ಷನೋ 2 ವರ್ಷನೋ, ಕೆಲವರು ಬರೋದೇ ಇಲ್ಲ. ಆದರೆ ಇದು ನಿಜವಾಗ್ಲೂ ದೇವ್ರ ಪವಾಡನೋ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಿಮ್ಮ ಅಮ್ಮಗೆ ಪ್ರಜ್ಞೆ ಬಂದಿರೋದು ನಮಗೆ ಮಿರಾಕಲ್ ಅನ್ನಿಸ್ತಾ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ನೋಡಿ, ಅಷ್ಟಕ್ಕೂ ನಿಮ್ಮ ಅಮ್ಮಗೆ ಪ್ರಜ್ಞೆ ಬರೋಕ್ಕೆ ಕಾರಣನೇ ಈ ಹುಡುಗಿಯಿಂದನೇ ಇಷ್ಟೆಲ್ಲ ಆಗಿದ್ದು. ಇವರು ಮಾತುಗಳನ್ನು ಕೇಳಿ ಇವ್ರ ಮಾತುಗಳಿಗೆ ಅವರು ಸ್ಪಂದಿಸಿದ್ದಾರೆ. ಹಾಗಾಗಿ ಅವರಿಗೆ ಪ್ರಜ್ಞೆ ಬಂದಿದೆ. ನೀವೇನೇ ಇದಿದ್ರು ಇವ್ರಿಗೆ ಹೇಳಿ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಡಾಕ್ಟರ್ ನಿಮ್ಮ ಉಪಕಾರನ ಯಾವುದೇ ಕಾರಣಕ್ಕೂ ಮರೆಯಲ್ಲ ಅಂತ ಹೇಳ್ತಾರೆ. ಆಗ ಶ್ರವಣ್ ಕೂಡ, ಹೌದು ಡಾಕ್ಟರ್, ನೀವು ನಮ್ಮ ಅಕ್ಕನ ಕಾಪಾಡಿಬಿಟ್ಟಿದ್ದೀರಾ. ಇಲ್ಲ ಅಂದಿದ್ರೆ ಅವಳಿಗೆ ಏನಾದರೂ ಆಗಿದ್ದಿದ್ರೆ ನಮಗೆಲ್ಲ ಹೇಗೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ನಿಮ್ಗೆ ಉಪಕಾರನ ನಾವು ಮರೆಯೋದೇ ಇಲ್ಲ ಅಂತ ಶ್ರವಣ್ ಕಣ್ಣೀರು ಹಾಕ್ತಾರೆ. ನೋಡಿ, ನೀವೇನೇ ಹೇಳೋದಿದ್ರು ಈ ಹುಡುಗಿ ಹೇಳಿ, ಈ ಹುಡುಗಿಯಿಂದನೇ ಅವ್ರ ಜೀವ ಮತ್ತೆ ಬಂದಿದೆ, ಕೋಮಾದಿಂದ ಹೊರಗಡೆ ಬರೋಕ್ಕೆ ಇವರೇ ಕಾರಣ ಅಂತ ಡಾಕ್ಟರ್ ಹೇಳಿ ಅಲ್ಲಿಂದ ಹೋಗ್ತಾರೆ. ನೋಡು, ನೀವು ಪೇಷಂಟ್ ಜೊತೆ ಮಾತಾಡ್ಬೋದು, ಆದರೆ ಜಾಸ್ತಿ ಹೊತ್ತು ಅವರಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಶ್ರವಣ್ಗೆ ತುಂಬಾ ಖುಷಿಯಾಗುತ್ತೆ. ಭೂಮಿ, ನೋಡಮ್ಮ, ನಿನ್ನಿಂದನೇ ನಮ್ಮ ಅಕ್ಕ ಇವತ್ತು ಜೀವಂತವಾಗಿದ್ದಾಳೆ ಅಂತ ಶ್ರವಣ್ ಕೂಡ ಹೇಳ್ತಾರೆ. ಆಗ ಅಜಿತ್ ಮಾತ್ರ ಭೂಮಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಅಜಿತ್ಗೆ ಮನಸ್ಸಲ್ಲಿ ಭೂಮಿ ಮೇಲೆ ಬೆಟ್ಟದಷ್ಟ ಪ್ರೀತಿ ಇದ್ರೂ ಕೂಡ ಆ ಒಂದೇ ಒಂದು ಕಾರಣದಿಂದ ಭೂಮಿನ ಕೋಪ ಮಾಡ್ಕೊತಾರೆ. ಆದರೆ ಭೂಮಿಗೆ ಏನು ಕೂಡ ಹೇಳಲ್ಲ. ಭೂಮಿ ಕೈ ಹಿಡ್ಕೊಂಡಿರ್ತಾರೆ. ಆಗ ಅಜಿತ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಕೈ ತೆಗಿ, ನೀನು ಯಾಕೆ ನಮ್ಮ ಅಮ್ಮ ಕೈ ಹಿಡ್ಕೊಂಡಿದ್ಯಾ ಅಂತ ಅಜಿತ್ ಹೇಳ್ತಾರೆ. ಆಗ ಅಯ್ಯೋ ಸಾಹೇಬ್ರೆ, ನಾನು ಹಿಡ್ಕೊಂಡಿಲ್ಲ ಸಾಹೇಬ್ರೆ, ಅತ್ತೆನೇ ನನ್ನ ಕೈ ಹಿಡ್ಕೊಂಡಿದ್ದಾರೆ ಅಂತ ಭೂಮಿ ಹೇಳ್ತಾರೆ. ಆಗ ಅಜಿತ್ ಅವರು ಭೂಮಿ ಕೈನ ಎಳಿಯೋಕ್ಕೆ ಹೋಗ್ತಾರೆ. ಆದರೆ ಸಂಗೀತ ಇಲ್ಲಿ ಭೂಮಿ ಕೈನ ಗಟ್ಟಿಯಾಗಿ ಇಟ್ಕೊಂಡು ಕಣ್ಣು ಮುಚ್ಕೊಂಡಿರ್ತಾರೆ. ಆಗ ಅಜಿತ್ ಕೈ ಮತ್ತು ಭೂಮಿ ಕೈ ಮೇಲೆ ಇಲ್ಲಿ ಸಂಗೀತ ಇಡ್ತಾರೆ. ಆಗ ಅಜಿತ್ಗೆ ಶಾಕ್ ಆಗುತ್ತೆ. ಆಗ ಶ್ರವಣ್ ಅವರು, ನೋಡ್ದ ಅಜಿತ, ಸಂಗೀತಗೆ ನೀವಿಬ್ಬರು ಶಾಶ್ವತವಾಗಿ ಹೀಗೆ ಇರಬೇಕು ಅನ್ನೋದೇ ಅವಳ ಆಸೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾಳೆ. ಏನೋ ಮಾತಾಡ್ಬೇಡ ಕಣೋ ಅಜಿತ, ನೀನು ಭೂಮಿಗೆ ಏನಾದರೂ ಮಾತಾಡಿದರೆ ಸಂಗೀತ ಮತ್ತೆ ಏನಾದರೂ ಆಗೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಈಗಲೇ ಹೇಳಿದ್ರಲ್ವಾ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ನಾನು ಮಾತ್ರ ಇವಳು ಮಾಡಿರೋ ತಪ್ಪಿಗೆ ಇವಳನ್ನ ಮಾತ್ರ ಸರಿಯಾಗಿ ಕ್ಲಾಸ್ ತಗೋಬೇಕು ಅಂದ್ಕೊಂಡಿದ್ದೆ, ಆದರೆ ಕೇವಲ ನಮ್ಮ ಅಮ್ಮಂಗೋಸ್ಕರ ಸುಮ್ಮನೆ ಇದ್ದೆ ಅಷ್ಟೇ ಅಂತ ಅಜಿತ್ ತನ್ನ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಈ ಕಡೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಗ ಭೂಮಿ ನಿಧಾನವಾಗಿ ಸಂಗೀತ ಕೈ ತೆಗೆದು ಅಲ್ಲೇ ಕೆಳಗಿಡ್ತಾರೆ. ಆಗ ಎಲ್ಲರೂ ಕೂಡ, ನೋಡಿ ಸ್ವಲ್ಪ ಹೊತ್ತು ಹೊರಗಡೆ ಇರಿ, ಅವರಿಗೆ ವಿಶ್ರಾಂತಿ ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಆಗ ಶ್ರವಣ್ ಬಂದ್ಬಿಟ್ಟು, ಭೂಮಿ, ಎಲ್ಲ ನಿನ್ನಿಂದನೇ ಆಗಿದ್ದು ಕಣ್ಮಗಳೇ, ನಿನ್ನನ್ನು ನಿಜವಾಗ್ಲೂ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ನನ್ನ ಅಕ್ಕಗೆ ಮತ್ತೆ ನೀನು ಪುನರ್ಜನ್ಮ ಕೊಟ್ಟಿದ್ಯಾ, ನಿನ್ನ ಉಪಕಾರನ ಯಾವುದೇ ಕಾರಣಕ್ಕೂ ಮರೆಯಿಲ್ಲ ಅಂತ ಶ್ರವಣ್ ಹೇಳ್ತಾರೆ. ಅಯ್ಯೋ ದೊಡ್ಡ ಸಾಹೇಬ್ರೆ, ಇಂಥ ದೊಡ್ಡ ಯಾಕೆ ಮಾತಾಡ್ತೀರಾ ದೊಡ್ಡ ಸಾಹೇಬ್ರೆ,
ನಾನು ಅಂಥದ್ದೇನು ಮಾಡಿಲ್ಲ, ಅತ್ತೆ ಒಳ್ಳೆಯವರು, ಒಳ್ಳೆಯವರಿಗೆ ಒಳ್ಳೇದಾಗತ್ತನ್ನೋಕ್ಕೆ ಇದೇ ಸಾಕ್ಷಿ. ಅತ್ತೆ ಯಾರಿಗೂ ಕೂಡ ಏನು ಕೂಡ ನೋವು ಮಾಡಿಲ್ಲ, ಅವ್ರಿಗೆ ಯಾಕೆ ಕಷ್ಟ, ಅವರಿಗೆ ಆ ದೇವರು ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ, ಇದರಲ್ಲಿ ನಂದೇನು ಇಲ್ಲ ದೊಡ್ಡ ಸಾಯವ್ರೆ ಅಂತ ಭೂಮಿ ಹೇಳ್ತಾರೆ. ಆಗ ಶ್ರವಣವರು, ಅದು ನಿನ್ನ ದೊಡ್ಡ ಗುಣಮ್ಮ, ಒಟ್ಟಿನಲ್ಲಿ ನಮ್ಮ ಸಂಗೀತ ಕೋಮದಿಂದ ಹೊರಗಡೆ ಬರೋಕ್ಕೆ ನೀನೇ ಕಾರಣ ಅಂತ ಶ್ರವಣ್ ಹೇಳ್ತಾರೆ. ಅಜಿತ್ ಮಾಡೋ ಇರೋ ವ್ರತ, ನೀನು ಅಲ್ಲಿ ಮಾತಾಡ್ಸಿರೋ ಮಾತುಗಳು ಸಂಗೀತಗೆ ಪ್ರಜ್ಞೆ ಬರುವಾಗ ಆಗಿದೆ ಅಂತ ಶ್ರವಣ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಮನೆಯವರು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಹೌದು ಕಣಮ್ಮ, ಶ್ರವಣ್ ಹೇಳ್ತಾ ಇರೋದು ನಿಜಾನೇ, ನಮ್ಮ ಮಗಳು ಸಂಗೀತ ಮತ್ತೆ ಪುನರ್ಜನ್ಮ ಪಡೋಕ್ಕೆ ನೀನೇ ಕಾರಣ ಒಂದು ಲೆಕ್ಕದಲ್ಲಿ ಅಂತ ಅಜ್ಜಿನೂ ಕೂಡ ಹೇಳ್ತಾರೆ. ಆಗ ನೋಡಮ್ಮ ಭೂಮಿ, ಯಾವುದೇ ಕಾರಣಕ್ಕೂ ನೀನು ಇಲ್ಲಿಂದ ಹೋಗಬೇಡ, ಯಾಕಂದರೆ ಸಂಗೀತ ಮತ್ತೆ ನಿನ್ನನ್ನು ಕರೀತಾಳೆ, ಆಮೇಲೆ ನೀನು ಇಲ್ಲಿಂದ ಹೋದರೆ ಖಂಡಿತವಾಗ್ಲೂ ಅವಳು ಮತ್ತೆ ಕೋಮಕ್ಕೆ ಹೋಗ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಸಂಗೀತ ಹುಷಾರಾಗೋ ತನಕ ನೀವೇನು ತೀರ್ಮಾನ ಮಾಡಬೇಡಿ ಅಂತ ಅಜ್ಜಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ ಕೂಡ ಸುಮ್ಮನೆ ಇರ್ತಾರೆ, ಯಾಕಂದರೆ ತನ್ನ ತಾಯಿಗೋಸ್ಕರ ಅಜ್ಜಿ ಸುಮ್ಮನೆ ಇರ್ತಾರೆ. ಇಲ್ಲಿ ಭೂಮಿ ಮೇಲೆ ಕೋಪ ಬಂದಿರೋದು ಒಂದೇ ಒಂದು ಕಾರಣಕ್ಕೆ, ಅಂದರೆ ಈ ವಿಷಯ ಕಾಂಟ್ರಾಕ್ಟ್ ಮದುವೆ ವಿಷಯ ಅಮ್ಮಗೆ ಗೊತ್ತಾಗ ಹಾಗೆ ಮಾಡಿದ್ದು ಭೂಮಿನೇ ಅಂತ ಅಜಿತ್ ತಪ್ಪು ತಿಳ್ಕೊಂಡಿರ್ತಾರೆ. ಆದರೆ ಇದೆಲ್ಲ ಮಾಡಿದ್ದು ಅಶ್ವಿನಿ ಅಂತ ಅಜಿತ್ಗೆ ಗೊತ್ತೇ ಇರಲ್ಲ. ಹಾಗಾಗಿ ಭೂಮಿ ಮೇಲೆ ಸಿಟ್ಟಾಗ್ತಾ ಇರ್ತಾರೆ ಅಜಿತ್. ಈ ಕಡೆ ದೇವಯಾನಿ ಅಂತೂ, ಅಯ್ಯೋ ದೇವರೇ, ಇವಳಿಗೆ ಪ್ರಜ್ಞೆನೇ ಬರಬಾರ್ದು, ಇವಳು ಶಾಶ್ವತವಾಗಿ ಕೋಮಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ, ಇವಳು ಕೋಮದಿಂದ ಹೊರಗಡೆ ಬಂದುಬಿಟ್ಲಲ್ಲ, ಏನು ಮಾಡಲಿ, ನನ್ನ ಪ್ಲ್ಯಾನ್ ಅಲ್ಲ ನನಗೆ ಉಲ್ಟಾ ಹೊಡೆಯೋಕೆ ಕಾಣಿಸ್ತಾ ಇದೆ, ಇವಳೇನಾದರೂ ಹೊರಗಡೆ ಬಂದುಬಿಟ್ರೆ ಏನಾಗುತ್ತೋ ಏನೋ ಛೇ ಅಂತ ಇಲ್ಲಿ ದೇವಯಾನಿ ಟೆನ್ಷನ್ ಆಗ್ತಾರೆ. ನಜ್ಜಿ ಅಂತೂ ತುಂಬಾ ಖುಷಿಯಾಗಿ ಓಡ್ ಬಂದು ಅಜಿತ್ನ ತಪ್ಕೊತಾರೆ. ಬ್ರೋ, ಕೊನೆಗೂ ನಮ್ಮಮ್ಮ ವಾಪಸ್ ನಮ್ಮ ಕೈ ಸಿಕ್ಬಿಟ್ರು ಬ್ರೋ, ಎಲ್ಲ ನಿನ್ನಿಂದನೇ ಬ್ರೋ, ಅತ್ತಿಗೆ ಮಾಡಿರೋ ಇದು ಹಾಗೆ ನೀನು ಮಾಡಿರೋ ವ್ರತದಿಂದನೇ ನಮ್ಮಮ್ಮ ಮತ್ತೆ ಹುಷಾರಾಗಿದ್ದಾರೆ ಬ್ರೋ ಅಂತ ಇಲ್ಲಿ ನಜ್ಜಿ ಕಣ್ಣೀರು ಹಾಕ್ತಾರೆ. ಆಗ ಅಜಿತ್ ಅವರು, ನಜ್ಜಿ ಎಲ್ಲ ಒಳ್ಳೇದಾಗ್ತಾ ಇದೆ, ನೀನು ಯಾಕೆ ಕಣ್ಣೀರು ಹಾಕ್ತೀಯಾ, ನಮ್ಮಮ್ಮ ಹುಷಾರಾಗ್ತಾರೆ ಕಣೋ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಅಶ್ವಿನಿ ಅಂತೂ, ಅಯ್ಯಯ್ಯೋ ಛೇ, ಈ ಸಂಗೀತ ಕೋಮಾದಲ್ಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಈ ಮದುವೆ ಅಂತೂ ಅಂಜು ನಚ್ಚಿ ಮದುವೆನೇ ಆಗ್ತಾ ಇರಲಿಲ್ಲ, ಆಮೇಲೆ ನಾನು ಹೇಗಾದರೂ ಮಾಡಿ ನಚ್ಚಿನ ಒಳಗೆ ಹಾಕೋಬೋದಿತ್ತು, ಆದರೆ ಈಗ ಅದೇನು ಆಗ್ತಾ ಇಲ್ವಲ್ಲ, ಏನು ಮಾಡಲಿ ಅಂತ ಈ ಕಡೆ ಅಶ್ವಿನಿ ತುಂಬಾ ಟೆನ್ಷನ್ ಆಗ್ತಾರೆ. ಈ ಕಡೆ ಸಂಗೀತ ಕಣ್ತೆರೀತಾರೆ, ಭೂಮಿ ಭೂಮಿ ಅಂತ ಕೂಗ್ತಾರೆ. ಆಗ ಭೂಮಿ ಒಳಗಡೆ ಹೋಗ್ತಾರೆ. ಅತ್ತೆ ಅಂತ ಹೇಳಿದಾಗ ಭೂಮಿ ಕೈ ಹಿಡ್ಕೊಂಡು ಭೂಮಿ ಭೂಮಿ ಅಂತ ಕಣ್ಣೀರು ಹಾಕ್ತಾರೆ. ಯಾಕತ್ತೆ ಕಣ್ಣಲ್ಲಿ ನೀರು ಅಂತ ಭೂಮಿ ಹೇಳ್ತಾರೆ. ಭೂಮಿ, ನೀನು ಎಲ್ಲೂ ಹೋಗಬೇಡ ಭೂಮಿ, ನನ್ನ ಜೊತೆನೇ ಇರು, ಅಜಿತ ಎಲ್ಲಿ ಅಂತ ಕೇಳ್ತಾರೆ. ಆಗ ಅಜಿತ್ ಕೂಡ ಸಂಗೀತ ಹತ್ರ ಬಂದು ಕಣ್ಣೀರು ಹಾಕ್ತಾರೆ, ಅಮ್ಮ ಅಂತ ಕಣ್ಣೀರು ಹಾಕ್ತಾರೆ. ಆಗ ಸಂಗೀತನು ಕೂಡ ಅಜಿತ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು ಭೂಮಿ ಮತ್ತು ಅಜಿತ್ ಕೈ ಇಬ್ಬರು ಕೈನೂ ಒಂದ್ರ ಕೈ ಮೇಲೆ ಒಂದಿಟ್ಟು, ನೋಡಿ ನೀವಿಬ್ಬರು ಹೀಗೆ ನನ್ನ ಕಣ್ಮುಂದೆ ಇರಬೇಕು ಅಂತ ಸಂಗೀತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭೂಮಿ ಅಜಿತನ್ನೇ ನೋಡ್ತಾ ಇದ್ರೆ, ಅಜಿತ್ ಭೂಮಿ ನೋಡ್ತಾ ಇರ್ತಾರೆ. ಸಂಗೀತ ಕೈಯಿಂದ ಅಜಿತ್ ಭೂಮಿನ ಒಂದು ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.